ಅಮ್ಮರ ವಯಸ್ಸು ಎಷ್ಟು ರೀ? ಅಪ್ಪ 65 60 ಮ್ಯಾಗ ಅಜ್ಜಿ 68 70 ಹೆಂಗತ್ತಾತಿರಿ ನೋಡ್ರಿ. ನಾವೇ ಇಲ್ಲಿ ಸುಸ್ತನತ್ತೆ 20-25 ವರ್ಷದವ್ರು ಹಿಂಗೆ ಅದೇ ಇಲ್ಲಿ 65 ವರ್ಷದವ್ರು ಹತ್ತಾತಾರ ಮಾಡಿದ್ದು ಪಾಪ. ಮತ್ತೆ ಅವು ಸುಳ್ಳು ಹೇಳಿರ್ತೀವಿ. ನಮಸ್ತೆ ನಮಸ್ತೆ, ಸ್ವಾಗತ ಸುಸ್ವಾಗತ ಮತ್ತು ಹೊಸ ಹೋಗಿ. ಸೊ ಇವತ್ತು ನಮ್ಮ ಜೊತೆ ಸಾಯಿ ಅದಾನ. ನಮಸ್ಕಾರ ಕಿಶನ್ ಅದಾನ. ಸೊ ಇವರಿಬ್ರು ಒಂದು ಬೈಕ್ನಾಗ ಬರತ್ತಾರೆ ಈಗ ರೈಡ್. ಸೊ ಈಗ ನನ್ನೊಂದು ಬೈಕ್ ರೆಡಿ ಆಗೈತಿ. ಈಗ ನಾವು ಇಲ್ಲೇ ಸ್ಟೇಷನ್ ರೋಡ್ ಕಡೆನೇ ಇದ್ದೀವಿ. ಎಲ್ಲ ಹೊಂಟಿವಪ್ಪ ಇವತ್ತು? ಅಂಜನಾದ್ರಿ ಹೊಂಟಿವಿ. ಹಾಂ, ಅಂಜನಾದ್ರಿ ಬೆಟ್ಟ ಹೊಂಟಿವಿ ಇವತ್ತು. ಸೊ ಇಲ್ಲಿಂದ ಅಂಜನಾದ್ರಿ 160-170 ಅರೌಂಡ್ ಐತಿ. ಅಂಜನಾದ್ರಿಗೆ ಹೋಗೋದು ರೀಸನ್ ಹೇಳ್ತೀನಿ ಅಂತ, ಎಲ್ಲಾನು ಹೇಳ್ತೀನಿ ಅಂತ. ವಿಡಿಯೋ ನೋಡತ್ತಾರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ಬರಕ್ಕೆ ಹೋಗ್ಬಿಡ್ರಿ. ಜೈ ಶ್ರೀರಾಮ್. ಹಾಂ ಆಗತ್ತು. ಓಕೆ ಇಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮೈಕ್ ಕನೆಕ್ಷನ್ ಲೂಸ್ ಆಗಿಬಿಟ್ಟಿತ್ತು. ಸೊ ವಾಯ್ಸ್ ಕ್ಯಾಪ್ಚರ್ ಆಗಿಲ್ಲ ನಂದಂತರೂ ಮೈಕ್ಲಿಂದ. ಹೊರಗಡೆದಷ್ಟು ನಾಯ್ಸ್ ಎಲ್ಲ ಕ್ಯಾಪ್ಚರ್ ಆಗಬಿಟ್ಟಿತ್ತು. ಭಾಳ ಅಂದ್ರೆ ಭಾಳ ನಾಯ್ಸ್ ಇತ್ತು. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರಿ. ನಾ ಇಲ್ಲದೀನಿ ನಿಮ್ದು ಮೋಟೋ ಜಾಕಿ ಗೀಕ್ ಇಂಡಿಯಾ. ಈಗ ನಮ್ಮ ಕಡೆ 161 ಕಿಲೋಮೀಟರ್ಸ್ ಐತಿ. ಇಲ್ಲಿಂದ 161 ಕಿಲೋಮೀಟರ್ಸ್ ಐತಿ. ಸೊ ನಾವು 7 ಗಂಟೆ ಆಗೈತಿ. 7 ಗಂಟೆ ಪಟ್ ಬಿಟ್ಬಿಟ್ರಿ. ಬೆಳಗ್ಗೆ ಈ ರೀತಿ ರೈಡ್ ಮಾಡಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತಿ. ಸಾಯಿ ಗಾಡಿ ಮ್ಯಾಗ ಕಿಶನ್, ಸಾಯಿ ಮತ್ತು ನನ್ನ ಗಾಡಿ ಮ್ಯಾಗ ನಾ ಒಬ್ಬಳೆ ಸೋಲೋ ಓಡಾಡ್ತೀನಿ. ಅಂಜನಾದ್ರಿ ಮುಟ್ಟೋತನಂತೂ ರೋಡ್ ಅಂದ್ರೆ ಚೊಕ್ಕ ಐತಿ. ಫುಲ್ 4 ಲೈನ್ ಹೈವೇ ಮಾಡ್ಯಾರ. ಇಷ್ಟು ಬಿಸಿಲಿದ್ರು ಟೆಂಪರೇಚರ್ ಏನು ಜಾಸ್ತಿ ಇಲ್ಲ, ಕಡಿಮೆ ಐತಿ. ಸ್ವಲ್ಪ ತಂಪು ಅನ್ಸತೈತಿ. ಅಂಜನಾದ್ರಿಗೆ ಹೋಗೋದು ಒಂದು ಮೇನ್ ರೀಸನ್ ಏನಂತಂದ್ರೆ, ನಾ ಅಂಜನಾದ್ರಿಗೆ ಯಾವತ್ತೂ ಹೋಗಿದ್ದಿಲ್ಲ, ಅದೊಂದು ರೀಸನ್. ರಾಮನ್ ದೊಡ್ಡ ಭಕ್ತ ಅಂತಂದ್ರೆ ನಾ ಹನುಮಂತ. ಸೊ ಹನುಮಂತನ ದರ್ಶನ ಇಲ್ಲ ಆದ್ರೆ ನಮ್ಗೆ ರಾಮನ ದರ್ಶನ ಆಗಂಗಿಲ್ಲ. ಸೊ ಹಂಗೆ ಹನುಮಂತ ಹುಟ್ಟಿದ ಕಿಷ್ಕಿಂದಾಗ ಹೋಗಿ ದರ್ಶನ ಪಡ್ಕೊಂಡು ರಾಮ ಜನ್ಮಭೂಮಿಗೆ ಹೋಗೋಣ. ನಾನು ಸಾಯಿ ಅಂತೂ ಇಂಟರ್ಕಾಮ್ ಒಳಗೆ ಮಾತು ಹಚ್ಚಿದ್ದೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. 1 ಟೋಲ್ ಬಂದ್ಬಿಡುತ್ತೆ. ಜಸ್ಟ್ ಗದಗ ದಾಟಾತಾವಿಲ್ಲ. ಲಾಸ್ಟ್ ಟೈಮ್ ಗದಗ ಒಳಗೆ ನಾಷ್ಟ ಮಾಡಿದ್ವಿ. ಈ ಸತ ಬೇರೆ ಏನಾರ ಮಾಡೋಣ ಅಂತೇಳಿ ಕೊಪ್ಪಳಕ್ಕೆ ಹೋಗಿ ನಾಷ್ಟ ಮಾಡೋಣ ಅಂತಿತ್ತು. ಸೊ ಅದಕ್ಕೆ ಗದಗ ಸ್ಕಿಪ್ ಮಾಡಿ ಈಗ ಕೊಪ್ಪಳಕ್ಕೆ ಹೊಂಟೇವಿ. ಸೊ ಇಲ್ಲಿ ನಾವು ಹಳ್ಳಿಗುಡಿ ಟೋಲ್ ಪ್ಲಾಜಾ ದಾಟಿದ್ವಿ. ಬಿಸಿಲು ನತ್ತಿ ಮ್ಯಾಗ ಬಂದೈತೆ ಆಲ್ರೆಡಿ. ನಾವು ಗಾಡಿ ರನ್ನಿಂಗ್ ಒಳಗಿದ್ದಾಗ ಸ್ವಲ್ಪ ಇನ್ನೂ ಬಿಸಿಲು ಅನ್ಸಾತಿಲ್ಲ. ಅಂದ್ರೆ ಗಾಡಿ ರನ್ನಿಂಗ್ದಾಗಿದ್ದಾಗ ಸ್ವಲ್ಪ ತಂಪು ಐತಿ. ಈಗ ನಿಂತಾಗ ಬರೋಬ್ಬರ ಹೊಡೆಯತೈತಿ. ಹಾಂ ಗಾಡಿ ನೋಡ್ರಲ್ಲ ಹೆಂಗದ. ನಿಂದು ಎಷ್ಟು ಪೆಟ್ರೋಲ್ ಖಾಲಾಗೈತಿ ಈಗ? ಒಂದು ನಂದು ಒಂದು ಕಡ್ಡಿ. ಎರಡು ಸೇಮ್ ಅಲ್ಲ, ನಿಂದು ಹೊಸದೈತಲ್ಲ. ಏನಿದೆ ವೈಟ್? ಓ ಇದನ್ನ ನೀರನ್ನ ಅದ ನಾನು ಹೊಲ್ಸಾಗ್ಯಾವಲ್ಲ. ಎಕ್ಸಾಸ್ಟ್ ರೀ ನೋಡ್ರಲ್ಲ. ಚಾಕಿ ಕುಡಿತೇವಂತ ಈಗ. ಸ್ವಲ್ಪ ನೀರು ಕುಡಿತೇವೆ. ನೀರು ಕುಡಿದು ಚಾಕಿ ಕುಡಿದು ನಾಷ್ಟ ನಾವು ಕೊಪ್ಪಳದಾಗ ಮಾಡ್ತೇವೆ. ಯಾಕಂದ್ರೆ ಅಲ್ಲೇ ನಾಷ್ಟ ಕೊಪ್ಪಳದಾಗ ಮಾಡ್ತೇವೆ. ಇದೇನೇ ಗೊತ್ತಾನೆ ನೋಡಿಲ್ಲ ಹೈಡ್ರೇಷನ್ ಬ್ಯಾಗ್. ಇಲ್ಲಿಂದ ಇಲ್ಲಿ ತನ ಇರ್ತೈತಲ್ಲ, ಬಿಸಿ ಇರ್ತೈತಿ. ಈಗ ಒಳಗಿನ ಬಂದು ಮತ್ತೆ ತಂಪು. ರೋಹಿತನ ನಾನು ಸ್ಪಿಟ್ಟದಾಗ ಏನು ಮಾಡೋರು ಹಿಂಗೆ ಹಾಕೋರಪ್ಪ, ಅದು ಪೈಪ್ ಎಲ್ಲ ಬಿಸಿ ಆಗಿ. ಹೌದು, ನಾನು ಮಾಡಿದ್ದೆ ಕುಡಿದುಕೊಳ್ತಿದ್ದೆ ನೀರು ಇಷ್ಟು. ಆಮೇಲೆ ಕೋಲ್ಡ್ ಓದ್ಕೊಳ್ತಿದ್ವಿ. ಚಾ ಏನು ಬ್ಯಾಡ ನಂಗೆ, ಬಿಸ್ಕೆಟ್ ಎಲ್ಲ ತೊಗೊಂಡು. ಸರ್ ನಾವು 89 ಕಿಲೋಮೀಟರ್ಸ್ ಆಗೈತಿ. ರೇಂಜ್ ತೋರ್ಸತೈತಿ 32.6 ಅಂತ. ಅದು ಸುಳ್ಳು. ಸ್ಟಿಲ್ ನಮ್ಮ ಕಡೆ ಈಗ 74 ಕಿಲೋಮೀಟರ್ಸ್ ಹೋಗ್ಬೇಕು. ಅರೈವಲ್ 10:50ಕ್ಕೆ. ಆಬ್ವಿಯಸ್ಲಿ ಮತ್ತೆ ಬಸ್ ಜಾಸ್ತಿ ಆಗಿದೆ. ಈಗ ಇದು ಬಂದ್ ಮಾಡಿ ಬಿಡೋಣ ಅಂತ, ಸ್ವಲ್ಪ ರೆಸ್ಟ್ ಮಾಡಲಿ ಇದು. ಆ್ಯಂಡ್ ಎವ್ರಿಥಿಂಗ್ ಈಸ್ ನೈಸ್. ಬಟ್ ಪ್ರಾಬ್ಲಮ್ ಏನು ಗೊತ್ತಂದ್ರೆ, ಲೂಬ್ ನೋಡ್ರಿ ಇಲ್ಲೇನು ಕಾಣತ್ತಲ್ಲ, ಅದೇನು ಗೊತ್ತಂದ್ರೆ ನಮ್ಮದು ಚೈನ್ ಲೂಬ್. ಸೊ ಚೈನ್ ಲೂಬ್ ಅಂದರೆ ಗಾಡಿ ರನ್ ಆಗಿ ಅದು ಹೀಟ್ ಪ್ರೊಡ್ಯೂಸ್ ಮಾಡಿ, ಸೊ ಅದು ಜರದ ಬೀಳ್ತೈತಪ್ಪ. ಅದು ಎವ್ರಿ ಟೈಮ್ ಹಿಂಗೆ ಆಗ್ತೈತಿ. ಇರಲಿ, ಇವಂದಾಗೈತೇನೆ ಇನ್ನೂ ಆಗೈತಿ, ಬಟ್ ಇಲ್ಲಿ ಬಿದ್ದಿಲ್ಲ ಅಷ್ಟೆ. ಶಾರ್ಟ್ ಬ್ರೇಕ್ ಆತಿಲ್ಲಿ, ಹೋಗೋಣಂತೆ. ನಡಿ
ಹಿಂಗೆ ರೈಟಿಗೆ ಹೋದ್ರೆ ಸೀದಾ ಕೊಪ್ಪಳ ಬೈಪಾಸ್ ಮಾಡಿಬಿಡ್ತೀವಿ. ಬಟ್ ನಾವು ಬೈಪಾಸ್ ಮಾಡತ್ತಿಲ್ಲ, ನಾವು ನಾಷ್ಟ ಮಾಡಬೇಕು. ಸೊ ಅದಕ್ಕೆ ಬಿಸಿ ಬಿಸಿ ಇಡ್ಲಿ ವಡ ತಿನ್ಬೇಕಂತೇಳಿ ಕೊಪ್ಪಳದ ಕಡೆ ಹೊಂಟಿ ಒಳಗೆ. ಕೊಪ್ಪಳದಾಗ ಭಾಳ ಅಂದ್ರೆ ಭಾಳ ಜನ ಅದಾರ, ಮೀಟ್ ಆಗ್ಬೇಕು. ಎಲ್ಲರೂ ಹೇಳ್ತಿರ್ತೀರಿ ಬಂದಾಗ ಹೇಳ್ರಿ ಅಂತೇಳಿ. ನಮ್ಮ ರಿಲೇಟಿವ್ಸ್ ಭಾಳ ಅಂದ್ರೆ ಭಾಳ ಜನ ಅದಾರ. ಸೊ ನಾ ಯಾರಿಗೂ ಹೇಳಿಲ್ಲ, ಯಾರಿಗೂ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಬಿಕಾಸ್ ಇದು ಭಾಳ ಸಡನ್ಲಿ ಮೂಮೆಂಟ್, ಭಾಳ ಅರ್ಜೆಂಟ್ ಒಳಗೆ ಪ್ಲಾನ್ ಆಗಿತ್ತು. ಆ್ಯಂಡ್ ನಂಗೆ ಕಡೆ ಟೈಮ್ ಶಾರ್ಟೇಜ್ ಇತ್ತು. ಸೊ ಯಾರು ನೋಡ್ತೀರಿ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂತೀನಂತೆ. ಸೊ ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಮಸ್ತ್ ಪ್ರಾಪರ್ ಏನಾರ ಮೀಟಪ್ ಮಾಡೋಣಂತೆ. ಕೊಪ್ಪಳ ಮಂದಿ ಸಪೋರ್ಟ್ ಹಿಂಗೆ ಇರಲಿ ಯಾವಾಗಲೂ. ಹಾಂ ತಗೋದು ಆರಾಮದಿ? ಆರಾಮಣ್ಣ. ಏನು ಮಾಡತ್ತೀವಿ? ಏನಿಲ್ಲ ಅಣ್ಣ, ಇವಾಗ ಫಸ್ಟ್ ಇಯರ್ ಅದೀನಿ. ಯಾವುದು ಇಂಜಿನಿಯರಿಂಗ್? ಇದು ಸೈನ್ಸ್ ಕಾಮರ್ಸ್ ಅಣ್ಣ. ತೊಗೊಳ್ಳೋಣ. ಸರಿ ಅಣ್ಣ, ಆರಾಮ ಹೋಗ್ಬರಿ. ಥ್ಯಾಂಕ್ ಯು ಸೋ ಮಚ್. ಸರಿ ಬಾಯ್. ಹುಷಾರ? ಹಾಂ ಸರಿ ಅಣ್ಣ. ಮತ್ತೆ ಯಾರ್ಯಾರು ಹೊಂಟಿದ್ರು? ಯಾರ್ಯಾರು ಹೊಂಟಿದ್ರು? ನಾನು ನನ್ನ ಫ್ರೆಂಡ್ಸ್ ಅಂತ. ಹೌದು, ಸರಿ ಅಣ್ಣ, ಹೋಗ್ಬರಿ. ಸರಿ ಬಾಯ್. ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮುಂದೊಂದು ನಾಷ್ಟದ ಸ್ಪಾಟ್ ಇತ್ತು. ಸೊ ಅಲ್ಲೇ ಬಂದೇವಿ ಈಗ. ಸೊ ನಂಗೆ ಇಲ್ಲೇ ಈಶಣ್ಣ ಕರ್ಕೊಂಬಂದಿದ್ದ ಒಂದ್ಸತ. ಸೊ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಇಡ್ಲಿ ಚಟ್ನಿ ಪಲಾವ್ ಬೆಸ್ಟ್ ಅಂದ್ರೆ ಬೆಸ್ಟ್ ಇಲ್ಲಿ. ಅಣ್ಣ ನಂಗೆ ಒಂದು ಪ್ಲೇಟ್ ಇಡ್ಲಿ, 2 ಇಡ್ಲಿ ಬೇಡ? ಹಾಂ 3 ಕೊಡ್ರಿ. ಒಂದು 2 ಪ್ಲೇಟ್ ಇಡ್ಲಿ ಕೊಡ್ರಿ. ಫುಲ್ ರಶ್ ಐತಿ ಇಲ್ಲಿ. ತಿಂತೀವಂತ 3 ಜನ. ಇವತ್ತಿಂದ ನೆಕ್ಸ್ಟ್ ರೌಂಡಿಗೆ ಸಿಗ್ತೇವಂತ. ನಮಸ್ಕಾರ. ಹೆಸರು? ಲಿಂಗೇಶ್. ನೀವು? ಪ್ರಶಾಂತ್. ನೀವು? ವಂಶಿ ಅಂತ. ಸೊ ಇವ್ರು ಇಲ್ಲಿ ನಾಷ್ಟ ಮಾಡತ್ತಿದ್ವಿ ಇಲ್ಲೇ. ಸೊ ಈಶ್ವನ್ ಫ್ರೆಂಡ್ ಅಂತ ಬಂದು ಮಾತಾಡಿಸಿ ಇದು ಮಾಡಿ ಆಮೇಲೆ ಅಲ್ಲೇ ದರ್ಶನ ಮಾಡ್ಸಕ್ಕೆ ಎಲ್ಲರೂ ಯಾರು ಕಾಂಟ್ಯಾಕ್ಟ್ ಮಾಡಿ ಕೊಟ್ರ. ಥ್ಯಾಂಕ್ ಯು ಸೊ ಮಚ್ ಪಾ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಅಣ್ಣ ಬರ್ತೇವ್ರಿ. ಏನು ತಿನ್ನೋರ? ಇಡ್ಲಿ ತಿನ್ನೋರಾ? ಅಲ್ಲಿ ತಗೋರಿ, ನಾ ಹೇಳ್ತೀವಿ. ಒಂದು ಪ್ಲೇಟ್ ಇಡ್ಲಿ ಕೊಡ್ರಿ. ಇಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಐತಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಪೋಸಿಟ್ ಒಂದು ಬಂಡ್ಯಾಗ ಮಾಡ್ತಿರ್ತಾರೆ. ಇಲ್ಲಿ ಎಡಕ್ಕೆ ಇರ್ಬೇಕು. ಮಸ್ತ್ ಅಲ್ಲಿನೂ ವಡ ಅಂತೂ ಬ್ಯಾಗ್ ಇಟ್ಟರೆ ಕರೆ ಬಿಡ್ತಾರೆ ನೋಡ್ರಿ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್. ಈಗ ನಾವು ಕೊಪ್ಪಳ ಎಕ್ಸಿಟ್ ಆಗಿ ಹೈವೇ ಹಿಡಿದ್ವಿ. ಹೈವೇ ಹಿಡಿದು ಫಸ್ಟ್ ಟೋಲ್ ಬಂದೇ ಬಿಡುತ್ತೆ. ಇಲ್ಲಿ ಟೋಲ್ ಆಗಿಂದ ಲೆಫ್ಟ್ ತಗೊಂತಂದ್ರೆ ಸೊ ನಾವು ಲೆಫ್ಟ್ ತಗೊಂಡು ಒಂದು ದೊಡ್ಡ ಕಮಾನ್ ಬರ್ತೈತಿ. ಕಮಾನ್ ದಾಟಿ ಸೀದಾ ಹೋಗೋದು. ಈಗ ಸುತ್ತಮುತ್ತ ನೋಡ್ರಿ ಹಸಿರು ಐತಿ. ಹೊಲ ಅಂದ್ರೆ ಹೊಲ ಅದಾವು. ಬಿಸಿಲು ನತ್ತಿ ಮ್ಯಾಗ ಬಂದೈತಿ. ರಣ ಬಿಸಿಲು ಐತಿ. ಅದ್ರ ತಂಪು ಗಾಳಿ ಬಂದಂಗೆ ಬರತೈತಿ. ಯಾಕಂದ್ರೆ ಹಸಿರು ಐತಲ್ಲ ಸುತ್ತಮುತ್ತ. ಲೆಫ್ಟ್ ರೈಟ್ ಗುಡ್ಡ ಹಸಿರು ಕಲರ್ಫುಲ್ ಅನ್ಸಾದ್ಬಿಟ್ಟೈತಿ. ಆ ಕಡೆ ನೋಡಿದ್ರೆ ಫುಲ್ ಮಣ್ಣಿನ ಕಲರ್, ಗಿಡ್ಡ. ಇಲ್ಲಿ ಹಸಿರು. ಇಲ್ಲಿ ಬಂದ್ರೆ ಒಂದು ಟೈಮ್ ಬೇರೆ ಯಾವುದೋ ಲೋಕದಾಗ ಬಂದಂಗೆ ಅನಿಸ್ಬಿಡ್ತೈತಿ. ಇದು ಹಂಪಿ ರೀಜನ್ ಈ ಫುಲ್ ಸೆಕ್ಷನಿಗೆ ಬಂದ್ಬಿಟ್ರೆ ನಿಮ್ಗೆ ಅಲ್ಲಿ ಮ್ಯಾಗ ಕಾಣತಿತ್ತು ಅಂಜನಾದ್ರಿ ಬೆಟ್ಟದ ಮ್ಯಾಗ ಸಣ್ಣ ಕಾಣತೈತಿ. ಗುಡಿ ನೋಡ್ರಿ ಅಲ್ಲಿ ತೋರ್ಸಾತೀನಿ. ಅಂಜನಾದ್ರಿ ಬೆಟ್ಟ ನೋಡಿದ ತಕ್ಷಣ ಅಂತೈತಿ ಏನೋ ಒಂದು ಪವರ್ಫುಲ್ ಪ್ಲೇಸ್ ಐತಪ್ಪ ಅಂತೇಳಿ. ನಮಗಿಲ್ಲೇ ಒಳಗೆ ಹೋಗಿ ಪಾರ್ಕ್ ಮಾಡಕ್ಕೆ ಬಿಡಲಿಲ್ಲ. ಸೊ ನಾವು ಇಲ್ಲೊಂದು ರೈಟ್ ಸೈಡಿಗೆ ಪಾರ್ಕಿಂಗ್ ಐತೆ ಅಂತಿದ್ರೆ, ಸೊ ಇಲ್ಲಿ ರೈಟ್ ಸೈಡಿಗೆ ಒಂದು ಪಾರ್ಕಿಂಗ್ ಐತ್ರಿ, ಅಲ್ಲಿ ಹೋಗ್ರಿ ಅಂತಂದ್ರೆ ಸೊ ನಾವು ರೈಟಿಗೆ ತಿರ್ಸ್ಕೊಂಡು ಹೋದ್ವಿ. ಅಲ್ಲೊಂದು ನೆರಳು ಇತ್ತು, ನೆರಳಾಗಿ ಹಚ್ಚಿದ್ವಿ. ಮಸ್ತ್ ನಂದಿನಿ ಪಾರ್ಲರ್ ಬಾಜು. ಅಂಜನಾದ್ರಿ ಬಂದಿಪ್ಪ ಫೈನಲಿ. ಅಂಜನಾದ್ರಿ ಬೆಟ್ಟ ಐತಲ್ಲ, ಮ್ಯಾಗ ಗುಡಿನೂ ಕಾಣತೈತೆ ನಮಗೆ. ಬಿಸಿಲು ಹಂಗೆ ರಣ ಬಿಸಿಲು ಐತಿ. ಸೊ ಅದ್ರಾಗ ಇಲ್ಲಿ ಬೈಕ್ ಪಾರ್ಕ್ ಮಾಡ್ಬೇಕಂತೆ. ಅದ್ರಾಗ ಒಂದು ಸಣ್ಣದೊಂದು ನೆರಳು ಸಿಕ್ಕೈತಿಲ್ಲ. ಇಟ್ಟೇವಿ ಎಲ್ಲ ಜಾಕೆಟ್ ಎಲ್ಲ ಡಬ್ಬಿ ಇದಾಗಿಟ್ಟು ಹೆಲ್ಮೆಟ್ ಎಲ್ಲ ಇಟ್ಟೇವಿ. ಶೂಸು ಅಲ್ಲಿ ಇಡ್ತೇವಿ. ಏನೋ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡಿ ಮಕ್ಕ ತೊಗೊಂಡು ಮ್ಯಾಗ ಹತ್ತಕ್ಕೆ ಚಾಲೂ ಮಾಡೋದು. ಇದು ಏನಂತಾರೆ ಹಿಂಗೆ ಒಂದು ಆಟ್ ಟೈಮ್ ಐತಿ. 11:30 ಗಂಟೆಗೆ ಐತಿ. 2 ಗಂಟೆ ಸುಮಾರು 2:30 ಸುಮಾರು ಏನೋ ಕೆಳಗೆ ಇಳಿತೀವಿ ಅಂತ ಅನ್ಕೊಂತೀವಿ. ಬಟ್ ಇದು ಭಾಳ ಆಟ್ ಟೈಮಿಂಗ್ ಅನ್ಸತೈತೆ ನಮಗೆ. ಬಿಸಿಲು ಭಾಳ ಐತಲ್ಲ ಈಗ. ತಿಪ್ಪರ ಐತೆ ಬಿಸಿಲು. 12 ಟೈಮ್ 12 ಗಂಟೆ ಟೈಮ್ ಬಿಸಿಲು ಬೀಳೋ ಟೈಮ್. ಇರಲಿ ಹೋಗೋಣಂತ. ಮ್ಯಾಗಂತೂ ಇದನ್ನ ಹಾಕ್ಯಾರಲ್ಲ ಅಲ್ಲೆಲ್ಲ. ಹಾಂ, ಅಲ್ಲಿ ತನ ಐತಿ. ಅದೊಂದು ಸ್ವಲ್ಪ ಅಷ್ಟೇ ಇಲ್ಲ ಅಲ್ಲಿ. ಹಾಂ, ಅದೇಷ್ಟು ನಡೀತೈತಿ. ಸ್ವಲ್ಪ ಐತೆ, ಭಾಳ ಇಲ್ಲ. ಹಾಂ ಅಲ್ಲಿ ಮುಂದೆ ಹೋದ್ಮೇಲೆ ಫುಲ್ ಕೋಲ್ಡ್ ಐತೆ ಅಲ್ಲೆಲ್ಲ ಮೇಲೆ. ಹೌದಣ್ಣ? ಅಲ್ಲಿ ಫುಲ್ ಕೋಲ್ಡ್ ಇರ್ತಾವೆ. ಅಲ್ಲೆಲ್ಲ ಆಯ್ತು ನೋಡಿ. ಎಲ್ಲ ತೋರಿಸ್ತೀನಂತ ನೀವು ವಿಡಿಯೋ ನೋಡತ್ರ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ಬರಕ್ಕೆ ಹೋಗ್ಬೇಡ್ರಿ ಗೆಳೆಯರಿ. ಮ್ಯಾಗ ಹೊಂಟಿವಿ ನಾವು ಈಗ ಅಂಜನಾದ್ರಿ ಬೆಟ್ಟ ಮ್ಯಾಗ ಹತ್ತಾಕ. ಸೊ ನಂದು ಗೆಟಪ್ ನೋಡ್ರಿ, ಇದನ್ನ ಹಾಕೊಂಡೇನಿ, ಲುಂಗಿ ಹಾಕೊಂಡ್ಬಿಟ್ಟೇನಿ. ಯಾಕಂದ್ರೆ ಭಾಳ ತಲೆ ಭಾಳ ಬಿಸಿಲಿತ್ತು. ಆಮೇಲೆ ರೈಡಿಂಗ್ ಪ್ಯಾಂಟ್ ಹಾಕೊಂಡು ಮ್ಯಾಗ ಹತ್ತೋದಂದ್ರೆ ಮುಗ್ದ ಹೋಗುತ್ತೆ. ಏನು ನೀರು ಮಾಡಲಿ ತೊಗೋಬೇಕಾ? ಇಲ್ಲೆಲ್ಲೋ 120 ರೂಪಾಯಿಗೆ ಲುಂಗಿ ಇತ್ತು. ಲುಂಗಿ ತೊಗೊಂಡೇನಿ. ಮ್ಯಾಗ ಹತ್ತೋಣಂತ. ಹನುಮಂತ ಶಕ್ತಿ ಕೊಡಪ್ಪ 3 ಜನಕ್ಕೂ ಹತ್ತಕ್ಕೆ ಮ್ಯಾಗ ಬಿಸಿಲಾಗ. ಜೈ ಶ್ರೀರಾಮ್. ಇಲ್ಲೇ ನೀರಿನ ಬಾಟ್ಲಿ ತೊಗೊಂಡ್ವಿ. ಕೈಕಾಲು ತಕ್ಕೊಂಡು ಹಿಂಗೆ ಮ್ಯಾಗ ಹೋಗೋದು. पुत्र पवन सुत नाम शंकर सुवन केसरी नंदन रामदूत तुलित बलधामा महावीर विक्रम हनु
ಹೆಂಗೈತೆ ಪಾಕಿಸ್ತಾನ? ಕಾಲು ಇಷ್ಟು ಮ್ಯಾಗ ಬಂದೀವಿ ಈಗ. ಅಲ್ಲಿ ಇಲ್ಲದೇನೋ ಈಗ ಬಿಸಿಲು ಐತಿ. ಇಷ್ಟೊತ್ತನ ಸೀಟ್ ಇತ್ತಲ್ಲಿ, ಈಗಿಲ್ಲ. ಹಂಗೆ ಹೋಗ್ಬೇಕೀಗ. ಸ್ಟೆಮಿನಾ ಡೌನ್ ಆಗೈತೆ ನಂದು. ಜೈ ಶ್ರೀರಾಮ್ ಹೋಗೋಣಂತೆ. ಸಾಯಿಬಾಬಾ ಬರತ್ತಾನ, ಮುಂದೆ ಹೋಗ್ತೇವೆ. ಫುಲ್ ಹಸರು ಹಸರು ಐತೆ ಸೈಡಿಗೆ, ಗುಡ್ಡ ಬೆಟ್ಟ ಎಣ್ಣೆ ಕಡೆ ಹಸರು ಹಸರು. ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಲ್ಲರಿಗೂ. ಮ್ಯಾಗ ಬಂದು ಹತ್ತಿದ್ವಿ, ಇಲ್ಲಿ ಸಿಕ್ಕಾರ. ಹೆಂಗತ್ತ? ಆದ್ರೂ ಹತ್ತಿದಿಲ್ಲ ಫೈನಲಿ. ಕಲ್ಲಂಗಡಿ ಜಗ್ಗು ಹತ್ತಂಗಿಲ್ಲ ಅಂತಂದಿದ್ದ, ಹತ್ತೀವಿ. ಇಲ್ಲ, ಏನಾಗತ್ತೆ ಗೊತ್ತಾನ, ಸ್ಲೋಲಿ ಹತ್ಬೋದು. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಸ್ಲೋ ಹತ್ತಕ್ಕೆ ಆಗಂಗಿಲ್ಲ, ಬಿಸಿಲು ಭಾಳ ಐತಿ. ಕಾಲು ಚುಟ್ಟು ಚುಟ್ಟು ಅಂತ ಅಲ್ಲಿ ಕಾಲೆಲ್ಲ ಕೆಂಪಾಗ್ಬಿಟ್ಟು ಫುಲ್ ಕಾಲು ಕೆಂಪಾಗ ಫುಲ್ ಇದಾಗಿ ಬಿಟ್ಟು ಆಗ್ಯಾವ ಕಾಲು ಕೆಂಪಾಗ್ಯಾವ. ಸ್ವಲ್ಪ ಇಲ್ಲಿ ಮಕೈಕ ತೊಗೊಂಡು ಕೈಕಾಲು ತೊಗೊಂಡ್ವಿ. ಮ್ಯಾಗ ನೀರು ಕುಡಿಯಾಕಂತ ಐತಿ. ಬಟ್ ಆದ್ರೂ ಸೇಫರ್ ಸೈಡಿಗೆ ಒಂದು ಏನಂತಾರ, ಖಾಲಿ ಬಾಟ್ಲಿ ಒಂದು ತೊಗೊಂಬಂದಿರಿ, 1 ಲೀಟ್ರ್ ತೊಗೊಂಬಂದ್ರೆ ಸಾಕು, ತುಂಬ್ಕೊಂಡು ನೀರು ಕುಡಿಬೋದು. ನಾವು ಬಂದಿದ್ದ ಟೈಮಿಗೆ ಬರೋಕೆ ಹೋಗ್ಬೇಡ್ರಿ, ಭಾಳ ಹೊಲಸ್ ಟೈಮಿಂಗ್ ಬಂದೇವಿ ಇಲ್ಲಿ. ಪಾಪ ನೋಡ್ರಿ ನಿಮ್ಮ ಸಿಟ್ಟಿಗೆ ಅದ. ನಾವು ಈಗ ತಲೆ ಕೆಟ್ಟದ ಮ್ಯಾಗ ಕರ್ಕೊಂಬಂದಾರ ಇವ್ರು. ನಾ ಆರಾಮ್ ಊರಾಗ ಆಟಾಡ್ತಿದ್ದೆ ಅಂತೇಳಿ. ಉಸ್ಕ ನಾಮ್ಗೆ ಹಾಯ್ ಬೋಲು. ಇಲ್ಲ, ಅದ ತಲೆ ಕೆಟ್ಟಿತ್ತು ಅವಕ್ಕೂ. ಮತ್ತು ಮನ್ಯಾಗ ಊರಾಗ ಆಟಾಡ್ತಿದ್ದಿ, ಸುಳ್ಳ ಕರ್ಕೊಂಬಂದಾರ ಇಲ್ಲಿ ಬಿಸ್ಲಾಗ ಅಂತೇಳಿ ತಲೆ ಕೆಟ್ಟಿತ್ತು ಅವಕ್ಕೂ. ದರ್ಶನ ಮಾಡ್ಕೊಳ್ಳೋಣ ಅಂತ ದರ್ಶನ ಮಾಡ್ಕೊಂಡು ಸ್ವಲ್ಪ ದಿನ ಕುಂದ್ರೋಣ. ಇಲ್ಲಿ ಯಾಕೋ ಪುಣ್ಯ ಇದು ನೆರಳಾಯ್ತು ಅಂತೇಳಿ. ಅವಾಗ ಇದ್ರ ಕಡೆ ಮುಕ್ಕೊಂಡಿದ್ದಲ್ಲ, ಸೇಮ್ ಹಂಗೈತೆ. ಫ್ಯಾನ್ ಕಡೆ ಅಲ್ಲೇ ಕಪ್ಪದ ಗುಡ್ಡದಾಗ ಇಲ್ಲ, ಗಾಳಿ ಐತಿ, ಜಬರ್ದಸ್ತ್ ಗಾಳಿ ಐತಿ. ಬಟ್ ಏನು ಬಿಸಿಲು ನಾವು ರಾಂಗ್ ಸೀಸನಿಗೆ ಬಂದೀವಿ, ರಾಂಗ್ ಟೈಮಿಂಗಿಗೆ ಬಂದೀವಿ. ಬಂದ್ರೆ ಬೆಳಗ್ಗೆ ನಸಗದಾಗ ಬರ್ಬೇಕು, ಇಲ್ಲಾಂದ್ರೆ ಸಾಯಂಕಾಲ ಬರ್ಬೇಕು ಸನ್ಸೆಟ್ಟಿಗೆ ಬಂದ್ರೂ ಸ್ವಲ್ಪ ತ್ರಾಸ ಇಲ್ಲಿ. ಕಾಲು ಬಿಸಿಯಾಗಿರ್ತಾವ, ಚುಟ್ 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 ಅಂತ. ಹೌದೌದು. రామ బంటువై వెలిగిన దేవా అమ్మ చెరువులో జై శ్రీరామ్. అంజని పుత్ర పవన సుత నామ శంకర సువన కేసరి నందన రామదూత తులిత బలధామ మహావీర విక్రమ హనుమా. ದರ್ಶನ ಎಲ್ಲ ಆತ, ಸಂಪು ದರ್ಶನ ಆದಿಲ್ಲ. ಖುಷಿ ಪ್ರಸಾದ ಇದ್ದಿದೆ, ಹಾಂ ಪ್ರಸಾದ ತೊಗೊಂಡು ಗೊತ್ತಿದ್ದಿಲ್ಲ ನಂಗೆ ಪ್ರಸಾದ ಇರ್ತದೆ ಅಂತೇಳಿ ಮ್ಯಾಗ. ಇಲ್ಲಿ ನೋಡ್ರಿ, ಇಲ್ಲಿ ಅಯೋಧ್ಯದ ರಾಮ ಮಂದಿರ ಮಾಡ್ಯಾರ ನೋಡ್ರಿ. ಇಲ್ಲಿ ಎಲ್ಲ ಭಕ್ತಾದಿಗಳು ಕುಂತು ಊಟ ಮಾಡತ್ತಾರ. ನಾವು ಹೋಗೋಣಂತೆ. ದರ್ಶನ ಅಂತೂ ಆತ. ನೀ ಸಿಂಧೂರಂ ಅಭಯಪ್ರದಂ ಭವಸಾಗರ, ನೀ ದಿವ್ಯ ರೂಪಂ ಮನುಧೈರ್ಯಮು ಗುಣಸಾಗರ. ಮಾಡಿದ್ದು ಪಾಪ ಮತ್ತೆ ಅವು ಸುಳ್ಳು ಹೇಳಿರ್ತೀವಿ. ಅಂಜನಾದ್ರಿ ಬೆಟ್ಟದ ಮ್ಯಾಗ ಇಂಥ ಬಿಸಿಲಾಗ ಮಧ್ಯಾಹ್ನ ಪ್ರಸಾದ ತೊಗೊಳತ್ತೀವಿ. ನಾನು ಸಾಯಿ ಕಿಶನ್. ಸಿಕ್ಕಿದ್ದು ಪುಣ್ಯ ರೀ ಅಲ್ಲ ಪ್ರಸಾದ. ಕರೀರಿ, ನಮ್ಗೆ ಗೊತ್ತಿದ್ದಿಲ್ಲ ಮ್ಯಾಗ ಸಿಗುತ್ತಂತ. ಈಗ ಅಲ್ಲಿ ನೋಡಿದ್ವಿ, ಆಮೇಲೆ ಗುರ್ತಾಯ್ತು. ನಿಮ್ದು ಯಾವ್ರಿ ಸರ್? ನಮ್ಮದು ಲಕ್ಷ್ಮೇಶ್ವರ ಹತ್ರ ಗಾನಾಳದಾರ. ಓ, ಲಕ್ಷ್ಮೇಶ್ವರ ಹತ್ರ. ನಮ್ದು ಹುಬ್ಳಿ. ಹಾಂ, ತೋರಿ ರಾಂಬ. ನೀನು ಹಾಕ್ಸ್ಕೊಂಡೆ ಸಾಲ. ಮಾರ್ಬಲ್ ಆಗ್ಯಾವ. ಎಸ್, 2ನೇ ಪಂಕ್ತಿ ಊಟ ಇದೆ. ರುಚಿ ಐತಿಲ್ಲ? ಅದೇ ಹೇಳಿದ್ದೆ, ಮಸ್ತ್ ರುಚಿ ಐತಿ. ತಿನ್ನೋಣ ಅಂತ.
ಕುಂತು ವಿಡಿಯೋ ಮಾಡೋದ ಮರೆತು ಬಿಟ್ಟಿದ್ದೆ ನಾನು ಇಲ್ಲಿ ಕುಂತ್ರೆ ವಿಶಾಲ ಹಿಂಗೆ ಆರಾಮ್ ಅನಿಸ್ಬಿಡ್ತೈತಿ ಏನು ಯೋಚನೆನ ಬರೋಂಗಿಲ್ಲ ತಲೆ ಒಳಗೆ ಸಮಾಧಾನ ಆಗ್ಬಿಡ್ತೇವೆ. ಇಲ್ಲಿ ನೋಡ್ರಿ ನದಿ ಐತಿ ಹಿಂಗೆ ಫುಲ್ ಪೂರ್ತಿ ಸುತ್ತಮುತ್ತ ಏನೈತಲ್ಲ ನೋಡ್ರಿ ಗುಡ್ಡ ಬೆಟ್ಟ ಮಸ್ತ್ ಗಾಳಿ ಬರ್ತೈತಿ. ಇಲ್ಲಿ ಹನುಮಂತನ ಗುಡಿ ಐತಿ. ಇಲ್ಲಿ ಗಂಟಿ ಸ್ವಲ್ಪ ಕಾಲು ಸುಡ್ತಿರ್ತಾವೆ ನೋಡ್ರಿ ಇಲ್ಲೆಲ್ಲ ಹಿಂಗೆ ಹತ್ತು ಬಂದಿದ್ದು ನಾವು ಕಾಣತ್ತಲ್ಲ ಹಿಂಗೆಲ್ಲ ಹತ್ತು ಬಂದಿದ್ದೆ. ನಮ್ಮ ಬೈಕ್ ಅಲ್ಲಿ ಐತಿ, ನಂದಿನಿ ಪಾರ್ಲರ್ ಐತಲ್ಲ ಇಲ್ಲಿ, ಅಲ್ಲಿ ಬಾಜು ಅಲ್ಲಿ ಕೆರೆ ಐತಿ, ಅಲ್ಲಿ ನದಿ ಐತಿ, ಅಲ್ಲಿ ಬಾಜು ಅಲ್ಲಿ ನದಿ ಐತಿ. ಭಜ ಭಜ ರೇ ಭಜ ರೇ ಭಜ ಭಜ ರೇ ಭಜ ಭಜ ರೇ ಭಜ ರೇ ಭಜ ಭಜ ರೇ. ಸೈನ್ಯ ನೋಡ್ರಿ, ಸೈನ್ಯ ಫುಲ್ ಕಟ್ಕೊಂಡು ಅದಾವ. ನಾವೀಗ ಹೊಂಟ್ವಿ ಮತ್ತೆ ವಾಪಸ್ ಕೆಳಗಡೆ, ಕಾಲಂತೂ ಸುಡಾತಾವ. ಇರಲಿ ನೋಡೋಣಂತ ಅಂಜನಾದ್ರಿದ್ದು ದರ್ಶನ ಮಾಡಿ ಮುಗಿಸ್ಕೊ ಬಂದ್ವಿ. ಜೈ ಶ್ರೀರಾಮ್. ಕೆಳಗೆ ಹೋಗೋಣಂತ. ಯಪ್ಪ ಇಲ್ಲಿ ನೋಡಿಲಿ, ಒಳಗೆ ನೋಡಿಲಿ. ಅಮ್ಮರ ವಯಸ್ಸು ಎಷ್ಟು ರೀ? ಯಪ್ಪ 65, 60 ಮ್ಯಾಗ ಅಜ್ಜಿ, 68, 70 ಹೆಂಗತ್ತಾತಿರಿ ನೋಡ್ರಿ. ನಾವೇ ಇಲ್ಲಿ ಸುಸ್ತನತ್ತೇವೆ. 20-25 ವರ್ಷದವ್ರು ಹಿಂಗೆ ಅದೇವಿ ಇಲ್ಲಿ. 65 ವರ್ಷದವ್ರು ಹತ್ತಾತಾರ. ಇಲ್ಲ ಇಲ್ಲದೆ ಆರಾಮ ಐತಿ, ಬಟ್ ಕಾಲು ಸುಟ್ಟಿದ್ದಕ್ಕೆ ಇದಾಗತ್ತಾವ. ಇದು ಹಿಂಗೊಂದು ಹಿಂಗೈತೆ ನೋಡ್ರಿ ಪ್ಯಾಚ್, ಮಸ್ತ್ ಐತಿ. ಜೈ ಶ್ರೀರಾಮ್. ಇದೇನ ಇದು ಬರೀ ಒಂದು ಸಣ್ಣ ಪಾರ್ಟ್. 2 ದಿನ ಆಗಿಂದ ನಮ್ದು ಆ್ಯಕ್ಚುಯಲ್ ಜರ್ನಿ ಚಾಲು ಆಕೈತಿ. ಲಾಂಗ್ ರೈಡ್ ಐತಿ. ಆಗಳ ಹಿಂಗೆ ಬಂದ್ವಿ ಅದೇನಾಗ್ಬಿಡ್ತು, ದಪ್ಪ ಹತ್ಬಿಟ್ವಿ. ಹತ್ತಿದ್ದಕ್ಕೆ ತಲೆ ಚಕ್ರ ಬರಾದ್ಬಿಡ್ತು, ಫುಲ್ ಬ್ಲರ್ ಆದ್ಬಿಡ್ತು. ಫುಲ್ ನನಗಂತೂ ನಾನು ಕೆಳಗೆ ಮಕ್ಕಳು ಕುಂತಿದ್ದೆ, ಮ್ಯಾಗ ಕುಂದ್ರಾತೀನಿ, ಸಮಾಧಾನ ಆಗತ್ತಿಲ್ಲ ನಂಗೆ. ತಲೆ ಅಮ್ಮ ಸಕ್ಕರೆ ಕೇಳತ್ತಿದ್ದಾನ, ಶುಗರ್ ಫುಲ್ ಇದಾಗ್ಬಿಟ್ಟಿತ್ತು, ಬ್ಲಾಕ್ಔಟ್ ಆಗ್ಬಿಟ್ಟಿದ್ದಾನ. ಅವಾಗ ಇದು ವ್ಯೂ ಎಂಜಾಯ್ ಮಾಡಿದ್ದಿಲ್ಲ. ಈಗ ವ್ಯೂ ನೋಡ್ರಿ ಮಸ್ತ್ ಐತಿ, ಕರ್ರೆ ಮಸ್ತ್ ಐತಿ, ಗಿಚ್ ವ್ಯೂ. ಮತ್ತೆ ನೋಡ್ರಪ್ಪ, ಇಳಿಯೋ ಮುಂದೆ ಏನು ತ್ರಾಸಿಲ್ಲ, ಆರಾಮ್ ಹೋಗೋಣ. ಮ್ಯಾಗ್ಲಿಂದ ಕೆಳಗೆ ಇಳೋದು ದರ್ಶನ ಗಿರ್ಶ ಮುಗಿಸ್ಕೊಂಬಂದ್ವಿ. ಸುಸ್ತಾಗ ಹುಡುಗರು ಹಂಗೆ 10 ನಿಮಿಷ ಬಟ್ ಫುಲ್ ಕಾಲೆಲ್ಲ ಶೇಕ್ ಅಬ್ದುಲ್ ಆಗ್ಬಿಟ್ಟಾವು. ಫುಲ್ ನಡಗಾಡ್ತಾವ ಕಾಲು ಅನ್ನೋದು. ಫುಲ್ ಇಳಿಯೋದು ಈಸಿ ಐತಿ, ಬಟ್ ಏನಂತಂದ್ರೆ ಕಾಲು ನೋಡಿಲ್ಲಿ ಕೆಂಪು ಆಗ್ಬಿಟ್ಟಾವ ಫುಲ್ ಕಾಲು. ಬಿಸಿಲಾಗ ರಾಂಗ್ ಟೈಮಿಗೆ ಹತ್ತೀವಿ. ಈಗ ಹತ್ತಾತಾರಲ್ಲ ಅವ್ರಿಗೆ ಅಷ್ಟು ಬಿಸಿಲಿಲ್ಲ ನೋಡಿ. ಈಗ ಕೂಲ್ ಐತಿ. ಅಂದ್ರೆ ಒಂದು ಎಷ್ಟು ಟೈಮಿಗೆ 3 ಗಂಟೆ ಮೇಲೆ 4ಕ್ಕೆ ಕರೆಕ್ಟ್ ಹತ್ತಕ್ಕೆ ಚಾಲೂ ಮಾಡ್ರಿ. ಸನ್ಸೆಟ್ ನೋಡ್ತೀರಿ, ಮತ್ತು ವಾಪಸ್ ಕೆಳಗೆ ಇಳಿತೀರಿ. ಬೆಸ್ಟ್. ಮಧ್ಯಾಹ್ನ ಊಟನೂ ಪ್ರಸಾದ ಸಿಕ್ತಿ. ಇವತ್ತು ಇರ್ತೈತೋ ಏನು ಎವ್ರಿಡೇ ಇರ್ತೈತೋ ಗೊತ್ತಿಲ್ಲ ನಮಗೆ. ನಾವೊಂದು ಪ್ರಸಾದ ಸಿಕ್ತು, ಪುಣ್ಯ ಮಾಡಿದ್ವಿ. ಆ ಪ್ರಸಾದ ಎಲ್ಲ ತಿಂದು ಬಂದು ಇದು ಮಾಡಿದ್ವಿ. ಇದೇ ಲಾಸ್ಟ್. ಇಲ್ಲಿ ನಿಮಗೆ ನೀರಿನ ಮಟ್ಲಿ ಸಿಗೋದು. ಒಂದು ನೀರಿನ ಮಟ್ಲಿ ತೊಗೊಂಬಿಡ್ರಿ. ಮಿಡ್ಲು ಒಂದು ಕಡೆ ನೀರು ಚಾಲು ಇತ್ತಪ್ಪ, ಇದು ಇತ್ತು ಅಲ್ಲ. ನಳ ಚಾಲು ಐತೆ, ಅದ್ರಾಗ ತುಂಬಿಸ್ಕೋಬೋದು. ಏನು ಚಲೋ ಫಿಲ್ಟರ್ ವಾಟರ್ನೇ ಐತಿ, ಏನು ತ್ರಾಸಿಲ್ಲ. ಇದೇ ಲಾಸ್ಟ್ ಸ್ಪಾಟ್. ಮ್ಯಾಗ ಹತ್ತಕ್ಕೆ ಹೋಗೋ ಮುಂದೆ ಇಲ್ಲೇ ಚಪ್ಪಲ್ ಸ್ಟ್ಯಾಂಡು ಐತಿ. ಲಾಸ್ಟ್ ನೀರಿನ ಬಾಟ್ಲಿ ಹೋಗೋಣ. ಬೇರೆ ಹೋಗಿ ಅಲ್ಲೇ ನಮ್ಮ ಕಡೆ ಗಾಡಿ ಕಡೆ ಹೋಗೋಣ ಅಂತ. ಹೆಂಗೈತೆ ಹಂಗಿಲ್ಲ. ಇಲ್ಲಿ ಕಾಲುವೆ ಐತೆ ನೋಡ್ರಿ, ಕಾಲುವೆ
ಪಾಚಿ ಕಟ್ಟಿತ್ತು ಕಾಲುವೆ ಅದು. ಕಾಲುವೆ ಪಾಚಿ ಕಟ್ಟಿತ್ತು. ಒಂದು ಇನ್ಫಾರ್ಮೇಶನ್ ಏನ್ರ ಹಿಂಗೆ ಬೇಕಂದ್ರೆ ಒಂದು ಫೋಟೋ ಹೊಡ್ಕೊಂಬಿಡ್ರಿ. ಅಂಜನಾದ್ರಿ ಪರ್ವತ ಇಲ್ಲೇ ಲಿಂಬೆ ಹುಳಿ ಅದಾವೆ. ಸೊ ಇದನ್ನ ಏನು ಮಾಡ್ಬೇಕು ಗೊತ್ತನ್ರಿ? ಸೊ ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನೀವು ಅಲ್ಲಿ ಲಿಂಬೆ ಹುಳಿ ಇರ್ತೈತಿ ಅಂತ ಅವನ್ನ ತೊಗೊಂಡು ಹತ್ತು ಬಿಡ್ರಿ. ಸ್ವಲ್ಪ ಏನರ ಸ್ವಲ್ಪ ಶುಗರ್ ಗೀಗರ್ ಬೇಕಾದಾಗ ತಲೆ ತಿರುಗ್ತಿರ್ತೈತಲ್ಲ ಅವಾಗ ಚಲೋ. ನಾ ಇಲ್ಲೇ ಲುಂಗಿ ತೊಗೊಂಡಿದ್ದೆ ಗೈಸ್, 120 ರೂಪಾಯಿ ಕೊಟ್ಟೆ ಲುಂಗಿಗೆ. ಚಲೋ ಐತಿ, ಇಲ್ಲಿ ಅವು ಏನೇನು ಅಂಗಡಿ ಅದಾವೆ, ಚಶ್ಮಾ ಅದಾವೆ, ಕ್ಯಾಪ್ ಅದಾವೆ. ಕ್ಯಾಬಿಗೆ ಒಳಗೆ ಹೋಗ್ಬಿಡ್ರಿ, ಚಲ್ಲಗಿಲ್ಲೇ ತೊಗೋರಿ, ಲುಂಗಿ ತೊಗೋರಿ. ಕಬ್ಬಿನಲ್ಲಿ ಅದಾವೆ, ಕಲ್ಲಂಗಡಿ ಅದಾವೆ, ಒಟಾಣೆ ಅದಾವೆ, ಇದು ಅದಾವೆ, ಎಳ್ನೀರು ಅದಾವೆ, ಮತ್ತು ಲಿಂಬು ಸೋಡಾನು ಅದಾವೆ, ಗೋಲಿ ಸೋಡಾ ಅದಾವೆ. ಇದು ನಮ್ಮ ಗಾಡಿ ಕಡೆ ಬಂದ್ವಿ. ಈಗ ಇವೆಲ್ಲ ಇರ್ತಿದ್ವು, ಶನಿವಾರ ಅನ್ನೋದು ತುಂಬಿರ್ತೈತಿಲ್ಲ. ಲೆಮನ್ ಚಲೋ ಹಾಕ್ರಿ ನೀವು. ಓಕೆ ರೆಡಿ ಎಲ್ಲರೂ? ಶೂಸ್ ಗೀಸ್ ಹಾಕೊಂಡು ನಿಂತು ಸ್ವಲ್ಪ ಹಿಂಗೆ ಏನೋ ಒಂದು ಏನೋ ಕಾಲು ನಾನು ಅದ ಒಂದು ಫೀಲ್ ಆತ. ಹನುಮಂತ ಮ್ಯಾಗ ಕೂತ್ಬಿಟ್ಟನಲ್ಲೇ. ಹಿಂಗೆಲ್ಲ ಅವನಿಗೆ ಹೋಗಿ ದರ್ಶನ ಮಾಡ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಬೇಡ ಲಿಂಬು, ಬರೀ ಲಿಂಬು ಮಾಡಿ. 2 ಬರೀ ಲಿಂಬು, 1 ವಿತ್ ಸಕ್ಕರೆ. ಈಗ ಟೈಮು ಒಂದು 4 ಸುಮಾರು ಆಗಿರ್ಬೇಕಂದ್ರೆ 4:15 ಆಗೈತಿ. 4:20 ಫಾರ್ ಪ್ರಿಸಿಷನ್. ಸಕ್ಕ ಗೋಲಿ ಸೋಡ ನೋಡ್ರಿ. ತಂಪೈಲಲ್ರಿ? ಸ್ವಲ್ಪ ಹಾಕ್ರಿ, ತಂಪೈಲ. ಹೋಮ್ ಅಂದ್ರೆ ಬೆಂಗಳೂರು ತೊಗೊಂತೈತೆ ಈಗ. ಸಿರಿ ಓಪನ್ ಆತಪ್ಪ. ನಿಮ್ದು ಯಾವ ರೀ? ಅನಂತಪುರ. ಇದು ಆಂಧ್ರ ಪ್ರದೇಶ್. ಹಾಂ ಆಂಧ್ರ 161 ಕಿಲೋಮೀಟರ್ಸ್. ಹಾಂ, ಜೈ ಶ್ರೀರಾಮ್. Ride Grid off. ನೀ ಮ್ಯಾಗಿಂದ ಒತ್ತಡಿಯೋ. App for best riding experience. Ride Grid private mode. ಹಾಂ, ಈ ಕನ್ನಡ ಆಯ್ತು. ಇವಾಗ ಟೈಮ್ 16:50 ಆಗೈತಿ. ಅಂದ್ರೆ 4:50 ಆಗೈತಿ. ಲಿಂಬು ಸೋಡಾ ಏನು ಬಕ್ವಾಸ್ ಇತ್ತಂತ ಬರೀ ಏನು ಚಲೋ ಇದ್ದಿದ್ದಿಲ್ಲ. ಫ್ಯೂಲ್ ರೇಂಜ್ ನಮ್ದು 310 ತೋರ್ಸೋದೈತಿ. ಟೆಂಪ್ರೇಚರ್ ಈಸ್ ಅರೌಂಡ್ 30 ಗಿಟ್ಟಿ ಐತಿ. ಬರ್ದವ್ರಿ ಸರ್. ಜೈ ಶ್ರೀರಾಮ್. ಹಾಂ, ಹನುಮಂತ ಶಕ್ತಿ ಕೊಡಪ್ಪ ಎಲ್ಲರಿಗೂ. ಕುಶಲಕ್ಷೇಮವಾಗಿಡೆ ಬರೋಣ ಅಂತ ಮತ್ತೆ. ಬರ್ತದಲ್ಲ ಟೋಲಿಗೆ 2 ಬೈಕ್ ನಿಂತವಿಲ್ಲೇ ಬಂದೇವ, ಅಲ್ಲೇ ಬಂದೆ. ಸೊ ಇಲ್ಲಿ ಪೈನಾಪಲ್ ಮತ್ತು ಕಲ್ಲಂಗಡಿ ಮತ್ತು ಅವು ಏನೇನು ಅದಾವು. ಓಕೆ ಫ್ರೂಟ್ಸ್ ತಿನ್ನತ್ತೀವಿ. ಸೊ ಇಲ್ಲಿ ಮಸ್ತ್ ಫ್ರೆಶ್ ಫ್ರೂಟ್ಸ್ ತಿಂದ್ವಿ. ಕಲ್ಲಂಗಡಿ ಪೈನಾಪಲ್. ನಾಂದ್ರು ಕಲ್ಲಂಗಡಿ ತಿಂದೆ. ಇವ್ರು ಮಿಕ್ಸ್ ಫ್ರೂಟ್ಸ್ ಎಲ್ಲ ತಿಂದರೆ ಬಡಿತೇನೆ. ಇಲ್ಲ ಇದು ಜೊತೆ ಬಿದ್ದದ. ಹಾಂ, ನಮಗಿಲ್ಲ ಹೋಗಿ ಲೆಫ್ಟಿಗೆ ತೊಗೊಂಡು ತೋರಿಸತ್ತಲ್ಲ. ಲೆಫ್ಟಿಗೆ ತೊಗೊಂಡು ಸೀದಾ ಹುಬ್ಬಳ್ಳಿ. ಇದು ಕನೆಕ್ಷನ್ ಲೂಸ್ ಆಗದ್ಬಿಟ್ಟೈತಪ್ಪ. ಕೊಪ್ಪಳ ಹುನಗುಂದಿ ಹೋಗ್ಯವ, ಲೆಫ್ಟಿಗೆ ಹೊಡೆದ್ರೆ ನಾವು. ಸನ್ಸೆಟ್ ಆಗತೈತಿ.
ತಂಪು ಗಾಳಿ ಇಲ್ಲ ಈಗ ಮಸ್ತ್ ತಂಪು ಗಾಳಿ ಇದೆ. ಚಾರ್ಜಿಂಗ್ ಅಂದ್ರೆ ಪೋರ್ಟ್ ಐತಲ್ಲ ಅದು ಲೂಸ್ ಆಗೈತಿ. ಆಹಾ ತಂಪು ಗಾಳಿ. ಹುಬ್ಬಳ್ಳಿ 137. ಹಿಂಗೆ ಹೋದ್ರೆ ಕೊಪ್ಪಳ ಬರ್ತೈತಿ. ನಾವು ಕೊಪ್ಪಳಕ್ಕೆ ಹೊಂಟಿಲ್ಲ, ಆಲ್ರೆಡಿ ಟೈಮ್ ಆಗೈತೆ ನಮಗೆ. ಸೊ ಕೊಪ್ಪಳಕ್ಕೆ ಹೋದ್ವಿ ಅಂದ್ರೆ ಮತ್ತೆ ಟೈಮ್ ಹಿಡಿತೈತೆ ಅಂತೇಳಿ ಸೊ ನಾವು ಬೈಪಾಸ್ ಮಾಡ್ಕೊಂಡು ಗದಗ್ಲಿಂದ ಹುಬ್ಬಳ್ಳಿ ಹೊಂಟೇವಿ. ಆನ್ ದ ವೇನೆ ಏನಾರ ನೋಡಿದ್ರೆ ಅದು ಬ್ರೇಕ್ ತೊಗೊಳ್ಳೋದು. ಸೊ ಈಶ್ವನ್ ಫ್ರೆಂಡ್ ಲಿಂಗೇಶ್ಗೆ ಬಿಗ್ ಥ್ಯಾಂಕ್ಸ್. ಅಲ್ಲೆಲ್ಲ ನಂಗೆ ಕೋಆರ್ಡಿನೇಟ್ ಮಾಡಿದ್ದಕ್ಕೆಲ್ಲನು. ಬಟ್ ಕಾಲ್ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ, ಬಿಕಾಸ್ ಅಲ್ಲಿ ಮ್ಯಾಗ ಹೋಗೋದ್ರಾಗ ನೆನಪಾರ್ಬಿಟ್ಟೆ. ಕೆಳಗೆ ಬಂದಿದ್ದು ನೆನಪಾಕೈತಿ ಕಾಲ್ ಮಾಡ್ಬೇಕಂತೇಳಿ. ಇರಲಿ, ಕೊಪ್ಪಳದ ಬದ್ನಿಕಾಯಿ ಬಜ್ಜಿನೂ ಫೇಮಸ್. ಬಟ್ ಅದು ಈಗ ಟ್ರೈ ಮಾಡ್ಬೇಕಂತ ಐತಿ. ಈಗ ಹೋಗಿ ತಿನ್ಬೇಕಂತ ಅನ್ಸೋದೈತಿ, ಬಟ್ ಟೈಮ್ ಇಲ್ಲ. ಹೋಗೋಣಂತ, ಇಲ್ಲಾಂದ್ರೆ ಮತ್ತೆ ನಾವು ಲೇಟ್ ಆಗ್ಬಿಡ್ತೇವೆ. ನಾಳೆನೂ ಪ್ಲಾನ್ಸ್ ಅದಾವೆ, ಅಚ್ಚಿನಾಡೋದು ಪ್ಲಾನ್ಸ್ ಅದಾವೆ. ಹೋಗೋಣಂತ. ಅದೆಲ್ಲ ಸರಿ. ಮತ್ತೆ ಇನ್ನೊಂದ್ಸತ ಅಂಜನಾದ್ರಿ ಬಂದಾಗ ಬರಪ್ಪ ಗುದ್ದಿ ನೋಡೈತಾನ. ಅಯ್ಯಯ್ಯೋ, ಆಕ್ಸಿಡೆಂಟ್ ಆಗೈತಿ. ಹಾಂ ಹೌದೌದು, ಹೆಟ್ಟಾನ ಒಂದು ಬುಲೆರೋ ಹೆಟ್ಟಾನ. ಹೆಂಗೆ ಬರ್ತಾನ ನೋಡ್ರಿಪ್ಪ. ಇಂಥದ್ದು ಗೌರ್ಮೆಂಟ್ ಬಸ್ ಮತ್ತು KSRTC ಈ ಲೇನ್ದಾಗ ಅಪೋಸಿಟ್ ಬರತ್ತಾರ. ಏನು ಅನ್ಬೇಕು, ಏನಿಲ್ಲ. ಇಂಥ ಚಂದ ರೋಡ್ ಮಾಡಿದ್ರೂ ಸೇಫ್ ಇಲ್ಲ ರೋಡ್. ಅದು ಏನೋ ಇಂಥವ್ರ ಸಂಬಂಧ ಅದನ್ನಲ್ಲ, ಇಂಥವ್ರ ಸಂಬಂಧ ಬೇರೆದವರೆಲ್ಲ ಹೋಗ್ಬೇಕು. ಹಂಗೆ ಕಾಣತ್ತಾನ ನೋಡು ಸೂರ್ಯ. ಮಾಯನಣ್ಣಾಗನ ಸೂರ್ಯ ನೋಡಲ್ಲ. ಮಾಯನಣ್ಣ ಆಗ್ಯಾನ. ಹನುಮಂತ ಸೂರ್ಯನ ತಿನ್ನಕ್ಕೆ ನುಗ್ಗಕ್ಕೆ ಹೋಗ್ಬಿಟ್ಟಿದ್ದ, ಗೊತ್ತಿದ್ದಿಲ್ಲ. ಮತ್ತೆ ಸಿಟಿಯಾಗ ಹೋಗ್ಬೇಕು. ಏ ಹುಮ್ಮ ನೋಡ್ರಿಪ್ಪ, ಅವನೈತಿಲ್ ಗೊಬ್ಬರ 6 ಬದ್ನಿಕಾಯಿ, 1 ಮಿರ್ಚಿ ಕೊಡೋಣ. ಮತ್ತೆ ಗಿರ್ಮಿಟ್ ಐತೆ, ಒಂದು ಗಿರ್ಮಿಟ್ ಕೊಡ್ರಿ. ಗಿರ್ಮಿಟ್ ಕೊಡ್ರಲ್ಲ, ಬೇಡ ಅದೇನ ಆಗ್ಬಿಡುತ್ತೆ. ಸುಮಾರು ಬೇಕಾ? ಇಲ್ಲ ಅಣ್ಣ, ನೀವು ಬಜ್ಜಿ ಕೊಡ್ರಿ. ಗಿರ್ಮಿಟ್ ಅದು ತೊಗೊಂಡ್ಬರ್ತೀವಿ. ಬೇಡ ಇದು ಗಿರ್ಮಿಟ್ ಬಿಸಿ ಬದನೆಕಾಯಿ ಬಜ್ಜಿ. ಇಲ್ಲ ಗದಗ ಒಳಗೆ ಯಾವ್ದು ಶ್ರೀ ಲಕ್ಷ್ಮೀ ಕುಂದ್ರಿ ಅಲ್ಲಿ ಬದನೆಕಾಯಿ 6 ಬದನೆಕಾಯಿ. ಧಾರವಾಡ ಬೇಕನ? ಹಾಂ ಬಂದ 2 ಗಿರ್ಮಿಟ್. ಇಲ್ಲ ಆ್ಯಕ್ಚುಲಿ ಗಿರ್ಮಿಟ್ ಖಾಲಿಯಾಗ್ಯದಂತೆ. ಬಾಜುವಿನ ತೊಗೊಂಬರತ್ತ ನಾವು ಬಂದ ಅಲ್ಲಿ ತೊಗೊಂಬಂದ. ಇಲ್ಲೇ ಇದೈತಿ ತಿನ್ನೋಣಂತ. ಹಸುವಾಗೈತಿ. ಇಡ ಅದೇನದು ಹಂಗೆ ಯಾಕೆ ಕೊಟ್ರು? ಹೌದಾ? ಎರಡು ಅದ್ರ ಹಾಕ್ಸ್ಕೊಂಡ್ಬಿಲ್ಲ. ಉತ್ತರ ಕರ್ನಾಟಕ ಹುಡುಗರಿಗೆ ಇದು ಫೀಸ್ಟ್ ಇದ್ದಂಗಿದೆ, ಅಂದ್ರೆ ಮಜಾ ಇದ್ದಂಗಿದೆ. ಇದರಿಂದ ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಕೈತಿ. ನಮಗೆ ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಕೈತಿ ಉತ್ತರ ಕರ್ನಾಟಕ ಮಂದಿಗೆ. ಗಿರ್ಮಿಟ ಒಂದು ಬೈಕ್ ಸಂಬಂಧ ಒಂದು ಏನಂತಾರೆ ಪಂಚಾಯತಿ ಕಟ್ಟೆ ನಡೆದೈತಿ. ಇಲ್ಲಿ ನೋಡ್ರಿ, ಇವ್ರು ಹಿಂಗೆ ಹಂಗೆ ಕೇಳ್ಯಾರ ನೋಡ್ರಿ. ಎಂಥ ದೊಡ್ಡ ಥ್ಯಾಂಕ್ಸ್ ರೀಪ್ಪ. ನಿಮ್ಮ ಹೆಸರು ಏನಂದ್ರಿ? ನಾಗರಾಜ್. ನಂಗೆ ಗುರುತು ಹಿಡಿದು ಮಾತಾಡ್ತಿದ್ದಕ್ಕೆ ಥ್ಯಾಂಕ್ಸ್ ರೀಪ್ಪ. ಯಾವ ಊರು ನಿಮ್ದು? ಓ ಹೌದೇನ್ರಿ? ನೀವು ಇಲ್ಲಿ ಕಾಯಮ್ಮನ? ಥ್ಯಾಂಕ್ಸ್ ರೀಪ್ಪ. ಥ್ಯಾಂಕ್ ಯು. ಸಿಗೋಣ ರೀ. ಹಾಂ, ಇಲ್ಲ ಬರ್ಗರ್ ನೋಡ್ರಿ ಹೆಂಗದಾವ ನಮ್ದು ಉತ್ತರ ಕರ್ನಾಟಕ ಬರ್ಗರ್. ಇವು ಬನ್ ಮಿರ್ಚಿ ಚಲ್ಲೆ ಬಿಟ್ಟೆಲ್ಲೋ ನೋಡ್ರಿ, ದೊಡ್ಡ ಐತಿ. ನಾವು ಬದ್ನಿಕಾಯಿ ಬಜ್ಜಿದಾಗ ಖುಷಿ ಅದೇವಿ. 1 ಮಿರ್ಚಿ ಹೇಳೇವಿ. ನೋಡೋಣ
ತಿನ್ನೋದಂತೂ ಎಲ್ಲ ಮುಗೀತು. ಮಸ್ತ್ ಮಸ್ತ್ ತಿಂದ್ವಿ. ಬದ್ನಿಕಾಯಿ ಬಜ್ಜಿ ಅಂತೂ ಚುಮ್ಮೇಶ್ವರ ಇದ್ವು. ನಂಗೆ ಇನ್ನೂ ತಿನ್ಬೇಕು ಅಂತದೈತಿ. ನಾ 3 ಬದ್ನಿಕಾಯಿ ಬಜ್ಜಿ ತಿಂದಿದ್ದೇವೆ. ಹಂಗೆ ಚಲೋ ಐತಿಲ್ಲ ಹೊಸ ಸ್ಪಾಟ್ ಬದ್ನಿಕಾಯಿ ಬಜ್ಜಿ. ಇದೆಲ್ಲೈತಂದ್ರೆ ಗದಗಿಗೆ ಫಸ್ಟ್ ಏನು ಲೆಫ್ಟ್ ಹೊಳ್ತಾರಲ್ಲ ಅದಕ್ಕಿಂತ ಬಿಫೋರ್ ಇಲ್ಲಿ ಶ್ರೀ ಲಕ್ಷ್ಮಿ ಅಂತ ಐತಿ. ಬಲಕ್ಕೂ ಐತಿ ಎಡಕ್ಕೂ ಐತಿ. ಎಡಕ್ಕೂ ರೀ ಇಲ್ಲಿ ನಾವು ರೆಕಮೆಂಡ್ ಮಾಡಿದ್ದೇವೆ. ಹೋಗೋಣ ಈಗ ಸೀದಾ ಹುಬ್ಬಳ್ಳಿಗೆ. ಈಗ ಟೈಮ್ 19:38 8:30 ಅರವಲ್ ತೋರ್ಸೋದೈತಿ ಈಗ. ಹೋಗೋಣಂತ. ಇಲ್ಲಿ ಬದರಿಕಾಯಿ ಬಜ್ಜಿ ಅಂತರು ಹೇಳಿ ಮಾಡಿಸಿದಂಗಿದ್ವು. ಹಾಂ ನಾ ಪೆಟ್ರೋಲ್ ಹಾಕ್ಸ್ಲೇನು ಮಾಡ್ಬಿಡು. ನೀವು 130 ರೇಂಜ್ ತೋರ್ಸೋದೈತಿ ಪೆಟ್ರೋಲ್. ಬರ್ತೇವಣ್ಣ. ನಮ್ದು ಇವತ್ತಿಂದ ಅಂಜನಾದ್ರಿ ಬೆಟ್ಟದ ರೈಡ್ ಇದ್ದು ಏನೈತಲ್ಲ ಈಗ ಹೋಗಿ ವಿಡಿಯೋಸ್ ಎಲ್ಲ ಕಾಪಿ ಮಾಡ್ಕೊಂಡು ನಾಳೆ ಪ್ರಿಪ್ರೇಷನ್ ಮಾಡಿ ಮಗೊಂಬಿಡೋದು. ಗೆಳೆಯರೇ ಬಂದ್ವಿ ನಮ್ಮ ಹುಬ್ಬಳ್ಳಿ ಗಾಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ. ಅಲ್ಲ ಟ್ರಾಫಿಕ್ ಧೂಳ. ಅಲ್ಲೆಲ್ಲಿ ಹಂಪಿ ಹೋದ್ರೂ ಧೂಳ ಇದ್ದಿದ್ದಿಲ್ಲ. ಇಲ್ಲಿ ಬಂದ ಕೂಡ ಧೂಳ. ಹೆಂಗೆ ಹೋಗ್ಬೇಕೀಗ? ಹಿಂಗೆ ಹೋಗ್ಬೇಕು. ಹೊಸೂರಿನ ಸೀದಾ ಹೋಗ್ಕನ್ನ ನೀ ಲೆಫ್ಟಿಗೆ ಹೊಡ್ಕೊ. ವಿಡಿಯೋ ಲೈಕ್ ಆದಂತ ತಿಳ್ಕೊಂತೇನೆ ನಿಮ್ಗೆ. ಇವತ್ತಿಂದ ನಮ್ದು ಅಂಜನಾದ್ರಿ ಬೆಟ್ಟದ ವ್ಲಾಗ್ ಇದು ಬರೀ ಒಂದು ಸ್ಟೆಪ್ ಇಟ್ಟೇನು ಅಷ್ಟೇ. ಒಂದು ಹೆಜ್ಜೆ ಇಟ್ಟೇವಿ. ಇದ್ರಕ್ಕಿನ್ನ ನಂಗೆ ಒಂದು ಸೀರೀಸ್ ಬರೋದೈತೆ ನೆಕ್ಸ್ಟ್. ಸೊ ಸ್ಟೇ ಟ್ಯೂನ್ಡ್ ಆಗಿರ್ರಿ. ನನ್ನ ಜೊತೆ ಇವತ್ತು ಸಾಯಿನ್ ಹೋದಾನ, ಕಿಶನ್ ಹೋದಾನ. ಸೈ ಹೆಂಗಿತ್ತಪ್ಪ ಇವತ್ತು? ಮಜಾ ಬಂತಿಲ್ಲ? ಮಾತ್ರ ಮಸ್ತ್ ದರ್ಶನ ಮಾತ್ರ ಮಸ್ತ್. ಹಾಂ ಆರಾಮ್ ಸಿಕ್ತು. ನಾ ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಹಿಂಗೆ ಹಾಕ್ಯದಂತೆ. ಬಟ್ ಅಲ್ಲ ಮೇಲೆ ಪ್ರಸಾದನೂ ಸಿಕ್ತಪ್ಪ ಅಲ್ಲಿ ಊಟ ಮ್ಯಾಗ. ಪ್ರಸಾದ ಸಿಕ್ತು. ಇದೊಂದು ಟೈಪ್ ಬೇರೆ ಅಡ್ವೆಂಚರಸ್ ವ್ಲಾಗ್ ಇತ್ತು, ಸ್ಪಿರಿಚುವಲ್ ವ್ಲಾಗ್ ಇತ್ತು. ಹೋಪ್ ವಿಡಿಯೋ ಲಾಗದಂತ ತಿಳ್ಕೊತೀನಿ. ಸೊ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಖುಷಿಯಾಗಿರಿ, ನಗ್ತಾ ಇರ್ರಿ. ಬಾಯ್.